ಅಷ್ಟೇ. ಬನ್ನಿ. ಬಂದಿದ್ದು ಬೇರೆ ಊರಿಂದ ಬಂದಮೇಲೆ ನನ್ನ ಇಂಟೆನ್ಷನ್ ಇಷ್ಟೇ. ನಾನು 20 ವರ್ಷ ಕೊಳ್ಳೇಗಾಲದಲ್ಲಿ ಉಳ್ಕೋಬೇಕು ಅಂತಂದರೆ ಸ್ಟೂಡೆಂಟ್ಸಿಂದನೇ ಸಾಧ್ಯ. ಸ್ಟೂಡೆಂಟ್ಸ್ ನನಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರಿಂದ ಮತ್ತು ಪೋಷಕರು ನನ್ನ ಹತ್ರ ಪಾಠ ಕೇಳಿದಂಥ ವಿದ್ಯಾರ್ಥಿಗಳ ಪೋಷಕರು ಪ್ರೀತಿ ವಿಶ್ವಾಸ ತೋರಿಸಿದ್ರಿಂದ ನಾನು ಕೊಳ್ಳೇಗಾಲದಲ್ಲಿ ಸ್ಟೇ ಆಗಿರೋದು. ಸೊ ನಾನು ನನ್ನ ನಂಬಿರುವಂಥ ಮಕ್ಕಳಿಗೆ ನಾವು ಪ್ರಾಮಾಣಿಕತೆಯಿಂದ ಏನು ಅನ್ಯಾಯ ಮತ್ತು ಅಕ್ರಮಗಳು ನಡೀತವೆ ಅದನ್ನು ನಾವು ಖಂಡಿಸ್ಕೊಂಡು ಬಂದ್ವಿ. ಹಳೆ ಮ್ಯಾನೇಜ್ಮೆಂಟಲ್ಲಿ ಈ ಥರ ಏನು ಪ್ರಾಬ್ಲಮ್ ಇರಲಿಲ್ಲ. ಅದು ನಾಗರಾಜ್ ಅವರು ಇದ್ರು. ಯಾವ ಶಾಲೆ ಹೇಳಿ ಸರ್? ಲಯನ್ಸ್ ಕಾಲೇಜಲ್ಲಿ ಹಳೆ ಮ್ಯಾನೇಜ್ಮೆಂಟ್ ಇದ್ದಾಗ ಯಾವುದೇ ಥರ ಸಮಸ್ಯೆ ಇರಲಿಲ್ಲ ನಮಗೆ. ಆದರೆ ಈಗ ಹೊಸ ಮ್ಯಾನೇಜ್ಮೆಂಟು ಲಾಸ್ಟ್ ಇಯರಿಂದ ಬಂದಾದಮೇಲೆ ಈ ಥರ ಸಮಸ್ಯೆ ಮಾಡಿ ಅವರು ಬರೀ ಲೆಕ್ಕ ಮಾತ್ರ ಕೇಳ್ತಾರೆ ಹೊರತು ನಾವು ಯಾವ ಥರ ಎಜುಕೇಷನ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ಅದ್ರ ಬಗ್ಗೆ ಅವ್ರು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದೆ. ಬರೀ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟು ಜನ ಸ್ಟೂಡೆಂಟ್ಸ್ಗೆ ಎಷ್ಟು ದುಡ್ಡು ಬರಬೇಕು ಅಂತ ಕೊನೆ ಲೆಕ್ಕ ಬರ್ಕೊಂಡು ಲೆಕ್ಕ ಮಾತ್ರ ಕೇಳ್ತಾರೆ ಹೊರತು ಆ ಶಾಲೆಯಲ್ಲಿ ಈಗಲೂ ಅಷ್ಟೇ ಒಂದು ಕ್ವಾಲಿಟಿ ಎಜುಕೇಷನ್ಸ್ ಕೊಡಬೇಕಂತಾಗಲಿ ಮತ್ತು ಅಲ್ಲಿ ಬರುವಂಥ ಬಡ ಮಕ್ಕಳಿಗೆ ನಮ್ಮದು ಸೇವಾ ಮನೋಭಾವ ಇರುವಂಥ ಸಂಸ್ಥೆ ಆಗಿದೆ ಅನ್ನೋ ಒಂದು ಅದೇನು ಅವ್ರದ್ದು ಮೂಲ ಇಂಟೆನ್ಷನ್ ಇದೆ ಒರಿಜಿನಲಿ, ಅದನ್ನು ಬಿಟ್ಟು ಅವರು ಈಗ ಬಂದಂಥ ಮ್ಯಾನೇಜ್ಮೆಂಟು ಅವರು ಹಣ ಮತ್ತು ಫೀಸು ಮಕ್ಕಳ ಹತ್ರ ಫೀಸನ್ನು ತಗೊಂಡು ಹಣ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಮ್ಮ ಮೇಲೆ ಒತ್ತಡ ಹಾಕಿದಾಗ ಅದನ್ನು ನಾನು ಖಂಡಿಸಿದ್ದೀನಿ, ಸುಮಾರು ಸಲ ಖಂಡಿಸಿದ್ದೀನಿ. ಮತ್ತು ನಾನು ಅದನ್ನು ಎಕ್ಸೆಪ್ಟ್ ಮಾಡಿಲ್ಲ. ತುಂಬ ಜನ ಮಕ್ಕಳಿಗೆ ನಾನು ಅಲ್ಲಿ ಬಂದು ಕಣ್ಣೀರು ಹಾಕಿದಾಗ ಅವ್ರಿಗೆ 1,000 2,000 ಫೀಸ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ಕೇಳಿರೋದು ಉಂಟು. ನಮ್ಮ ಮುಂದ್ಗಡೆ ನಮ್ಮ ಅಡ್ಮಿಷನ್ಸ್ಗಿಂತ ಬಿಟ್ಟಾಗ ಕೇಳಿರೋದು ಉಂಟು. ಇದೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗ ಬಂದಂಥ ಹೊಸ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ಅವ್ರದ್ದು ಬಿಸ್ನೆಸ್ ಆ್ಯಟಿಟ್ಯೂಡು ಅದನ್ನು ಯಾರು ಸರ್ ಅವರು APS ರಾಜು ಅವರು ಮೇಯ್ನಾಗಿ ಮುಂದೆ ನಿಂತು ಇದನ್ನು ನನ್ನ ರಿಲೀವ್ ಮಾಡಿಸಿ ಅನ್ನೆಸೆಸರಿಲಿ ವಿತೌಟ್ ಎನಿ ರೀಸನ್ ನೋಟಿಸ್ ಕೊಡದೆ ನನ್ನ ಗಮನಕ್ಕೆ ತರದೆ ನನ್ನ ಯಾವುದೇ ಥರದ ಎನ್ಕ್ವೈರಿ ಮಾಡಿದೆ ರಿಲೀವ್ ಮಾಡಿ ಬಲವಂತದಿಂದ ರಿಲೀವ್ ಮಾಡಿಸಿ ಮತ್ತು ಈ ಸಂಸ್ಥೆಯಿಂದ ಹೊರಗಡೆ ಹೋಗೋಗಿ ಮಾಡಿದ್ದಾರೆ. ಇದರಿಂದ ಮಕ್ಕಳುಗಳಿಗೆ ಮತ್ತು ನನಗೆ ಎಲ್ಲರಿಗೂ ಗೊಂದಲಾಗಿದೆ. ಯಾಕೆಂತಂದರೆ ನಾವು ಸ್ಯಾಲ್ರಿನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ. ಮತ್ತು ನಮ್ಮ ಮಕ್ಕಳು ಏನು ನಮ್ಮನ್ನು ನಂಬ್ಕೊಂಡು ಏನು ಬಂದಿದ್ರು ಅವ್ರಿಗೂ ಅಕಾಡೆಮಿಕಲ್ಲಿ ನಾವು ಒಂದು ಮೈಂಡ್ ಸೆಟ್ ಆಗಿತ್ತು ಅವ್ರಿಗೆ. ಈ ಥರ ಒಂದು ಕ್ಲಾಸಸ್ಸು ಎಲ್ಲ ನಮ್ಗೆ ಅಡ್ಜಸ್ಟ್ ಆಗಿದ್ರು. ಅವರು ಈ ಒಂದು ಮಿಡ್ಲಲ್ಲಿ ಅವರು ನನ್ನ ಟರ್ಮಿನೇಟ್ ಮಾಡಿ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದಾರೆ. ಅದು ಅಲ್ಲದೆ ಈಗ ಹೊಸ ಸಂಸ್ಥೆಗೆ ಹೋಗಿ ಸೇರ್ಕೊಂಡಂಥ ವಿದ್ಯಾಸಂಸ್ಥೆಗೂ ಕೂಡ ಅವರು ಎಲ್ಲೂ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಹಿಂದೆ ನಿಂತು ಈ ಎಲ್ಲ ಒಂದು ಪ್ರೊಸೀಡಿಂಗ್ಸ್ನ ಮಾಡ್ತಿರೋದ್ರಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ನೀವೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ? ಇಲ್ಲ, ಅದು ಅವರು ಬಲವಂತವಾಗಿ ಬರ್ಸ್ಕೊಟ್ಟಿದ್ದಾರೆ. ಅದು ಬರ್ದಿದ್ದೀನಲ್ಲ ಸರ್ ರೈಟಿಂಗಲ್ಲಿ, ಆ ಕಾಪಿ ಇಸ್ಕೊಳ್ಳಿ ಸರ್, ಗೊತ್ತಾಗುತ್ತೆ. ನಾನು ಬರ್ಕೊಟ್ಟಿದ್ದೀನಿ ರೈಟಿಂಗಲ್ಲಿ, ಆ ಕಾಪಿನ ಇಸ್ಕೊಳ್ಳಿ. ಆ ಕಾಪಿ ಇಸ್ಕೊಂಡು ಯಾರು ನೋಡಿದ್ರು ಗೊತ್ತಾಗುತ್ತೆ. ನಾನು ಒಂದು ಸೆಂಟೆನ್ಸು ಇಲ್ಲ ನಾನು ಕೊಡಲಿಲ್ಲ, ಒಂದು ಸೆಂಟೆನ್ಸು ನಾನು ಬರೆದೆ, ಅವ್ರಿಗೆ ಬೇಕಾದ್ರೆ ಇನ್ನೊಂದು ಸೆಂಟೆನ್ಸ್ನ ಕೆಳಗಡೆ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಂಡಿದ್ದಾರೆ. ಅದನ್ನು ಈಸ್ಕೊಳ್ಳಿ, ಗೊತ್ತಾಗುತ್ತೆ. ಅದು ಸ್ವಯಂ ನಾನು ಓನಾಗಿ ಬರ್ಸಿರೋದ ಅದಾದಮೇಲೆ ಅವ್ರು ಏನು ಬರ್ಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವ್ರು ಯಾವುದೋ ರೈಟಿಂಗಲ್ಲಿ ಪೇರೆಂಟ್ಸಿಗೆ ತೋರಿಸಿದ್ದಾರೆ, ಇದು ನೋಡಿ ಕೊಟ್ಬಿಟ್ಟಿದ್ದಾರೆ, ಅವರೇ ಕೊಟ್ಬಿಟ್ಟು ಹೊರಟಾಗಿದ್ದಾರೆ ಅಂತ. ಹಂಗಾದ್ರೆ ನಿಮ್ಮ ರಿಜೈನೇ ಫೇಕಾ ಸರ್? ಏನು ಸರ್? ನಿಮ್ಮ ರಿಜೈನೇ ಫೇಕ್ ಆಗಾದ್ರೆ? ಫೇಕು ಸರ್. ನಂದು ಅವರು ಬಲವಂತವಾಗಿ ಅದನ್ನ ತಗೊಂಡಿರೋದು. ಅದು ಕಾಪಿ ರೈಟಿಂಗಲ್ಲಿ ಕೊಟ್ಟಿದ್ದೀನಲ್ಲ, ರೈಟಿಂಗಲ್ಲಿ ಬರ್ಸ್ಕೊಂಡಿದ್ದಾರಲ್ಲ, ಅದನ್ನು ಈಸ್ಕೊಳ್ಳಿ. ಅದನ್ನು ನೋಡಿದ್ರೆ ನಿಮಗೆ ಅದು ಫೇಕೋ ಅಥವಾ ನನ್ನ ಸ್ವ ಇಚ್ಛೆಯಿಂದ ಬರ್ಕೊಟ್ಟಿರೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮುಂದೆ ಏನು ಮಾಡ್ತೀರಾ ಸರ್ ಅದಕ್ಕೆ? ಸರ್ ಅದಕ್ಕೆ ನಾನು ಏನೂ ಇಲ್ಲ, ಈಗ ರೆಸಿಗ್ನೇಷನ್ ತಗೊಂಡ್ಬಿಟ್ಟಿದ್ದೀರಾ, ಪ್ಲೀಸ್ ನನಗೆ ಲೆಟ್ ಮಿ ಟು ಡೂ ಏನು ಅಕಾಡೆಮಿಕಲಿ ಸಮಥಿಂಗ್ ಫಾರ್ ನ್ಯೂ ಕಾಲೇಜ್. ಮತ್ತು ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಬಿಲೀವ್ಡ್ ಮೀ, ಸೊ ಫಾರ್ ದೆಮ್ ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಅಕಾಡೆಮಿಕಲಿ. ಸೊ ಬಡವ್ರ ಮಕ್ಕಳು ಬರ್ತಾರೆ, ಇನ್ನೊಂದು ಬರ್ತಾರೆ. ನನ್ನೀಗ ರೆಸಿಗ್ನೇಷನ್ ನೀವು ಅವ್ರು ಹೇಳ್ತಿರೋದು ನನ್ನೇ ಕೊಟ್ಬಿಟ್ಟಿದ್ದಾನೆ ಅಂತ, ಆದರೆ ಬಲವಂತಕ್ಕೆ ತೊಗೊಂಡಿದ್ದಾರೆ. ತಗೊಂಡಾದ್ಮೇಲೂ ನನ್ನ ಕೊಳ್ಳೇಗಾಲದಲ್ಲಿ ಇರಬಾರ್ದು ಅನ್ನೋ ಬಲವಂತನ ನೀವು ಯಾಕೆ ಮಾಡ್ತಾ ಇದ್ದೀರಿ? ಹಾಗಾದರೆ ವರ್ಕ್ ಮಾಡೋಕ್ಕೆ ರೈಟ್ಸ್ ಇಲ್ವಾ? ಬೇರೆ ಸ್ಟಾಫ್ಗಳು ಸರ್ ನನ್ನ ಜೊತೆ ಅಲ್ಲಿ ಲೇಡೀಸೇ ಬೇರೆ ಸ್ಟಾಫು, ಜೆಂಟ್ಸೇ ಬೇರೆ ಸ್ಟಾಫು. ನಾವು ಸೈನ್ಸ್ ವಿಂಗಲ್ಲಿ ಕೆಲಸ ಮಾಡೋದು, ಅದು ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗಲ್ಲ. ಸೈನ್ಸ್ ವಿಂಗಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ನನ್ನ ಜೊತೆ ಕೂತ್ಕೋತಾರೆ, ಅವ್ರನ್ನ ಕೇಳಿ ಸರ್. ಆಮೇಲೆ ಮಕ್ಕಳು ಕೇಳಿ, ನಾನು ಮಕ್ಕಳು ಏನು ಪಾಠ ಮಾಡ್ತೀನಿ ಮಕ್ಕಳು ಕೇಳಿ. ಅದು ನನ್ನ ಕಾರ್ಯ ಸ್ಥಳ ಆಗಿದೆ ಹೊರತು ಅಲ್ಲಿ ಸ್ಕೂಲ್ ಆಗಿರ್ಬೋದು, ಲೇಡಿ ಸ್ಟಾಫ್ ರೂಮ್ಗಾಗಲಿ ನಾನು ಕಾಲ ಹಾಕಲ್ಲ. ಅಂದಮೇಲೆ ನಾನು ಅವ್ರಿಗೆ ಯಾಕೆ, ನನಗೆ ಅನ್ರಿಲೇಟೆಡ್, ಅವ್ರು ಕಾಮರ್ಸ್ ಅವರು ಏನು ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರು ಕಾಮರ್ಸ್ ಅವ್ರಿಗೂ ನನಗೂ ಏನು ಸಂಬಂಧ ಸರ್? ಸೊ ಸಂಬಂಧ ಇಲ್ಲದೆ ಇರೋದನ್ನು ಇವರು ಪುಟಪ್ ಮಾಡಿ ಬೇಕು ಅಂತ ನನ್ನ ಟರ್ಮಿನೇಟ್ ಮಾಡಿದ್ದಾರೆ.
ಮತ್ತು ಅವರ ಒಂದು ನ್ಯೂ ಥಿಂಕಿಂಗ್ ಏನಿದೆ ನನಗೆ ಗೊತ್ತಿಲ್ಲ. ಬಟ್ ಅವರು ನನಗೆ ಇನ್ನೂ 1 ವರ್ಷ ಅವಕಾಶ ಕೊಡ್ಬೋದಿತ್ತು. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ವರ್ಷ ಬೇಡ ಅಂತಂದರೆ ಇದೊಂದು ವರ್ಷ ಮುಗಿಸ್ಬಿಟ್ಟು ನೀವು ಹೋಗಿ ಅಂತ ನನಗೆ ಕರೆದು ಮಾತಾಡ್ಬೋದಿತ್ತು. ಅವರು ಸೆಕ್ರೆಟರಿ ಅವರು ಆಗಿರ್ಬೋದು ಮತ್ತು ಟ್ರೆಸರರ್ ಆಗಿರ್ಬೋದು ಮಾತಾಡ್ಬೋದಿತ್ತು. ಅವ್ರು ಯಾರೂ ಮಾತಾಡಿದೆ, ಇವ್ರು ಬಂದು ಮಾತಾಡಿದ್ದಾರೆ ಅಂದಮೇಲೆ ಸೊ ಇವ್ರದ್ದು ಹಿಂದೆ ಕೆಲವೊಂದು ಕಾನ್ಸ್ಪಿರಸಿ ಥಿಯರಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಯಾಕೆಂತಂದರೆ ಐ ಫೆಲ್ಟ್ ಆ್ಯಕ್ಚುಲಿ ದಟ್ ಈಸ್ ಇಷ್ಟು ವರ್ಷ 10 ವರ್ಷ ಮಾಡಿದ್ದೀನಿ ಅಂದಮೇಲೆ ಅಲ್ಲಿಂದ ಬರದೇ ಇರುವಂಥ ಸಮಸ್ಯೆಗಳು ಈಗ ಹುಟ್ಕೊಂಡಿದೆ ಅಂತಂದರೆ ಇಟ್ ಈಸ್ ದೀಸ್ ಆರ್ ಏನು ನಾನ್ ಸ್ಪಾಂಟೇನಿಯಸ್, ಇವು ಅವೇ ಬಂದವಲ್ಲ, ಬರ್ಸಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ವಿರುದ್ಧ ನನಗೆ ಇದ್ರ ಬಗ್ಗೆ ಬೇಜಾರಾಗಿದೆ. ಮತ್ತು ಇದನ್ನು ಮರೆತು ನಾವು ಮುಂದೆ ಕೆಲಸ ಮಾಡೋಣ ಅಂತಂದರೆ ನನಗೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕೆಟ್ಟದಾಗೆಲ್ಲ ಮಾಡಿ ಪೇರೆಂಟ್ ಅಲ್ಲದೆ ಇರೋರ ಕೈಲೆಲ್ಲ ಮಾತಾಡ್ಸಿದ್ದಾರೆ. ಅಲ್ಲಿ ಯಾರು ಪೇರೆಂಟ್ಸ್ ಬಂದಿಲ್ಲ, ಆ್ಯಕ್ಚುಲಿ ಮಾತಾಡ್ಸಿದ್ದಾರೆ. ನಮ್ಮ ಪ್ರಿನ್ಸಿಪಲ್ಲು ನಮ್ಮ ಜೊತೆ ಮಾತಾಡಿದೆ ಒಂಥರ, ಅಲ್ಲಿ ಮಾತಾಡಿದರೆ ಒಂಥರ, ಅದಕ್ಕೆಲ್ಲ ಸಾಕ್ಷಿ ಇದೆ. ಸೊ ಹಂಗಾಗಿ ನಾನು ಅದನ್ನು ಮರೆತು ಹೋಗಲಿ, ಇಲ್ಲಾದರೂ ಕೆಲಸ ಮಾಡೋಣ ಅಂತಂದರೆ ಇಲ್ಲೂ ತೊಂದರೆ ಕೊಟ್ಟಾಗ ನಾವು SP ಗೆ ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಮಾಡಿದ್ವಿ. ಅದು NOC ಕಾಪಿ ಇದೆ, ಅದನ್ನು ಬೇಕಾದ್ರೆ ತೋರಿಸ್ತೀನಿ. ನಾನು ಮಾಡಿದ್ದೀವಿ. ಅದು ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಸರ್. ನನಗೇನಂದರೆ ಇಲ್ಲಿಂದ ಈಚೆಗೆ ಅಟ್ಲೀಸ್ಟು ಏನೋ ಆಗೋಗಿದೆ, ನಂಬೋರು ನಂಬಲಿ, ಬಿಟ್ಟರೆ ಬಿಡಲಿ. ಯಾಕೆ ನಾನು ಕೊಳ್ಳೇಗಾಲದಲ್ಲೇ ಇದ್ದೀನಿ. ಸೊ ನಾನು ಎಲ್ಲೂ ಹೋಗಿಲ್ಲ, ನಾನು ಓಡಾಡ್ತಾ ಇದ್ದೀನಿ, ನಾನು ಮನೆ ಒಳಗಡೆ ಕೂತ್ಕೊಂಡಿಲ್ಲ. ಆ ಥರ ಏನಾದರೂ ನಾನು ತಪ್ಪು ಮಾಡಿದ್ದೇ ಆಗಲಿ, ನಾನು ಮಕ್ಕಳ ಜೊತೆ ಮತ್ತು ಪೇರೆಂಟ್ಸ್ ಜೊತೆ ಇರೋದ್ರಿಂದ ನಾವು ಮುಖ ಎತ್ಕೊಂಡು ಓಡಾಡೋದು ಅಷ್ಟು ಸುಲಭ ಅಲ್ಲ ಸರ್. ಇವತ್ತು ನನ್ನ ಮಕ್ಕಳು ಬಂದಿದ್ದೀನಿ ಅಡ್ಮಿಷನ್ಸ್ಗೆ, 100 ಜನ ಮಕ್ಕಳು ಬರ್ತಾರೆ, ನಾನು ಮಾತಾಡ್ತಾ ಇದ್ದೀನಿ. ನಾವು ಹೆಣ್ಮಕ್ಳನ್ನ, ಮಹಿಳೆಯರ ಗೌರವನ ಕಾಪಾಡೋದು ನನ್ನ ಆದ್ಯ ಕರ್ತವ್ಯ. ಮತ್ತು ನನಗೂ ನನ್ನ ಹೆಂಡತಿ ಇದ್ದಾರೆ, ನನ್ನ ಮಗಳಿದ್ದಾರೆ. ನನ್ನ ಏನು ಮಕ್ಕಳು ಬರ್ತಾರೆ ಅವರು ನನ್ನ ಮಕ್ಕಳಿದ್ದಂಗೆ, ನನ್ನ ಸಹೋದರಿಯರಿದ್ದಂಗೆ ನಾನು ಅಂತ ನಡ್ಕೊಂಡಿದ್ದೀನಿ. ಇದು ಅನ್ನೆಸೆಸರಿ ಇಂಟರ್ವ್ಯೂ ಮಾಡಿ ಇದನ್ನು ಪುಟಪ್ ಮಾಡಿ ಇಲ್ಲಿವರೆಗೆ ತಂದಿದ್ದಾರೆ. ಸೊ ಅದಕ್ಕೆ ರೀಸನ್ಸ್ಗಳು ಬೇಕಾಗಿತ್ತು. ಸೊ ಎನ್ಫೋರ್ಸಿಂಗ್ಲಿ ದೇ ಆರ್ ಕ್ರಿಯೇಟೆಡ್ ರೀಸನ್ಸ್, ದಟ್ಸ್ ಆಲ್. ಮತ್ತು ಬೇರೆ ಕಡೆಯಿಂದ TC ಬಂದಾಗ ಅದನ್ನು ಅಪೋಸ್ ಮಾಡಿದ್ದಾರೆ. ಇದೆಲ್ಲದರಿಂದ ಫುಲ್ ಸ್ಟಾಪ್ ಇರಬೇಕು ಅಂತಂದರೆ ನಾನು ಆ ಕಾಲೇಜಲ್ಲಿ ಇರಬಾರ್ದು ಆ್ಯಕ್ಚುಲಿ. ಸೊ ಯಾಕೆಂದರೆ ನಾವು ಮಕ್ಕಳುಗಳಿಗೆ ಸ್ವಾಭಿಮಾನಿಗಳಾಗಿ ಅಂತ ಹೇಳ್ಕೊಡ್ಬೇಕೇ ಹೊರತು ನಾವು ಯಾವಾಗಲೂ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಅಂತ ಹೇಳ್ಕೊಡೋದು ಅಷ್ಟು ನನಗೆ ಅದು ಇಷ್ಟ ಇಲ್ಲ ಸರ್. ರೈಟ್ಸ್ ಎಲ್ಲರಿಗೂ ಇದೆ. ಸೊ ರೈಟ್ ಟು ಗೆಟ್ ಎಜುಕೇಷನ್, ರೈಟ್ ಟು ಡೂ ಸಮಥಿಂಗ್, ಅವ್ರಿಗೆ ಇಷ್ಟ ಆದಂಥದ್ದು ಅಂತ ಇದೆ ಒಂದು ಕಾನೂನಿನ ಚೌಕಟ್ಟಲ್ಲಿ. ಅದನ್ನು ಮೀರಿ ಇವರು ನಾನು ಏನಾದರೂ ಮಾಡಿದರೆ ನಮ್ಮ ಮಕ್ಕಳು ಇಲ್ಲೇ ಇದ್ದಾರೆ ಕೇಳಿ, ಪೋಷಕರು ಇಲ್ಲೇ ಇದ್ದಾರೆ ಕೇಳಿ, ಅಷ್ಟೇ ಸರ್. ನನಗೆ ಇನ್ಮೇಲೆ ಯಾವುದೂ ಪ್ರೊಸೀಡಿಂಗ್ಸ್ ಆಗದೇ ಇದ್ದರೆ ನಾನು ಏನೂ ಮುಂದಕ್ಕೆ ಹೋಗಲ್ಲ ಸರ್.